So materials for engineering ಅಲ್ಲಿ ಯೂನಿಟ್ ನಂಬರ್ 5 heat treatment and process. ಈ ಒಂದು ಚಾಪ್ಟರ್ 40 ಮಾರ್ಕ್ಸ್ ಗೆ ಬರುತ್ತೆ. ಕ್ವೆಶ್ಚನ್ ಪೇಪರ್ ಅಲ್ಲಿ 7th ಕ್ವೆಶ್ಚನ್ ಅಲ್ಲಿ ಹಾಫ್ ಕ್ವೆಶ್ಚನ್ ಇರುತ್ತೆ, 8th ಕ್ವೆಶ್ಚನ್ ಅಲ್ಲಿ ಫುಲ್ ಕ್ವೆಶ್ಚನ್ ಬರುತ್ತೆ, 9th ಕ್ವೆಶ್ಚನ್ ಅಲ್ಲಿ ಹಾಫ್ ಕ್ವೆಶ್ಚನ್ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ಈ ಒಂದು ಚಾಪ್ಟರ್ ನಲ್ಲಿ sketch and set the iron carbon equilibrium diagram with the various phases and critical temperature for mild steel. ಇದು ಕಾಮನ್ಲಿ ಆಸ್ಡ್ ಕ್ವೆಶ್ಚನ್. ಈ ಕ್ವೆಶ್ಚನ್ ನ ಬರೆಯೋದು ತುಂಬಾ ಸುಲಭ. ಈ ಒಂದು ಫಿಗರ್ ಏನಿರುತ್ತೋ ಅದನ್ನ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ವೆರಿ ಈಸಿಲಿ. ಸೊ ಫಸ್ಟ್ ಥಿಂಗ್ ಈಸ್ ಡ್ರಾ ದ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ಕಾರ್ಬನ್ ಬರೀರಿ, ವೈ ಆಕ್ಸಿಸ್ ಅಲ್ಲಿ ಟೆಂಪರೇಚರ್ ಅಂತ ಬರೀರಿ. ಮೇನ್ ನೀವು ಪಾಯಿಂಟ್ಸ್ ಒಂದು 0, ಇನ್ನೊಂದು ಇಲ್ಲಿ 723 ಡಿಗ್ರಿ ಸೆಂಟಿಗ್ರೇಡ್, 1147, 910, 1493, 1539. ಈ ಒಂದು 1, 2, 3, 4, 5 ಪಾಯಿಂಟ್ಸ್ ನ ನೀವು ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟ್ಸ್ ಗೆ ನೀವು ಹಾರಿಜಾಂಟಲ್ ಲೈನ್ಸ್ ನ ಹಾಕಿ, ಫಸ್ಟ್ ಹಾರಿಜಾಂಟಲ್ ಲೈನ್, ಸೆಕೆಂಡ್ ಹಾರಿಜಾಂಟಲ್ ಲೈನ್ ಅಂಡ್ ಥರ್ಡ್ ಹಾರಿಜಾಂಟಲ್ ಲೈನ್ಸ್ 0 ಇಂದ ಈ ರೀತಿ ಕನೆಕ್ಟ್ ಮಾಡಿಕೊಂಡು ಈ ಶೇಪ್ ಅಂತಂದ್ರೆ ಈ ವಿ ಶೇಪ್ ಮತ್ತೆ ಈ ವಿ, ಈ ವಿ, ಈ ವಿ, ಈ ವಿ, ಈ ರೀತಿ ಶೇಪ್ ಬರೋ ತರ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಪರ್ಲೈಟ್ ಫೆರೈಟ್, ಪರ್ಲೈಟ್ ಸಿಮೆಂಟೈಟ್, ಇಲ್ಲಿ ಪರ್ಲೈಟ್ ಸಿಮೆಂಟೈಟ್ ಅಂಡ್ ಲೆಡಬರೈಟ್. ಸೊ ಇಲ್ಲಿ ಸರಿಯಾಗಿ ಬಂದಾಗ ಆಸ್ಟೆನಾಯ್ಡ್, ಸಿಮೆಂಟೈಟ್ ಅಂಡ್ ಲೆಡಬರೈಟ್, ಇಲ್ಲಿ ಸಿಮೆಂಟೈಟ್ ಅಂಡ್ ಲೆಡಬರೈಟ್. ನೆನ್ಪಿಟ್ಕೊಳ್ಳೋಕೆ ಸಿಮೆಂಟೈಟ್ ಲೆಡಬರೈಟ್, ಸಿಮೆಂಟೈಟ್ ಲೆಡಬರೈಟ್, ಸಿಮೆಂಟೈಟ್ ಲೆಡಬರೈಟ್ ನ ಇಲ್ಲಿ 3 ಜಾಗದಲ್ಲಿ ಇಂಗ್ಲಿಷ್ ಶೇಪ್ ಅಲ್ಲಿ ಬರ್ಕೊಂಡ್ರೆ ಆಯ್ತು. ಪರ್ಲೈಟ್ 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 ಅಂತ ಈ 3ರಲ್ಲಿ ಬರುತ್ತೆ ಆಯ್ತು. ಒಂದರಲ್ಲಿ ಫಸ್ಟ್ ಇಸ್ ಫೆರೈಟ್, ಸೆಕೆಂಡ್ ಇಸ್ ಸಿಮೆಂಟೈಟ್. ನೆಕ್ಸ್ಟ್ ಇಲ್ಲಿ ಗಾಮಾ, ಇಲ್ಲಿ ಎಲ್, ಇದು 2 ಸೇರಿಸಿ ಗಾಮಾ ಪ್ಲಸ್ ಎಲ್, ಆ ರೀತಿ ನೀವು ಬರ್ಕೋಬಹುದು. ದಿಸ್ ಈಸ್ ಅನದರ್ ಒನ್ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ, define the heat treatment and the types of heat treatment. This is basic question for heat treatment. Heat treatment ಎಂದರೇನು? ಯಾವುದೇ ಒಂದು ಮೆಟಲ್ ನ ಹೀಟ್ ಮಾಡಿ ಕೂಲ್ ಮಾಡುವಾಗ ಏನ್ ಅದರಲ್ಲಿ ಚೇಂಜಸ್ ಆಗುತ್ತೆ ಅಂದ್ರೆ ಅದರ ಒಂದು ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಅದರಲ್ಲಿ ಬದಲಾವಣೆಗಳು ಆಗುತ್ತೆ, ಗುಣಗಳು ಬದಲಾವಣೆ ಆಗುತ್ತೆ ವಿತೌಟ್ ಚೇಂಜಿಂಗ್ ಎನಿ ಕಾಂಪೋಸಿಷನ್. ಅದರಲ್ಲಿ ಇರುವಂತ ಕಂಟೆಂಟ್ ಏನು ಚೇಂಜ್ ಆಗ್ತೀರಾ, ಜಸ್ಟ್ ಅದರಲ್ಲಿ ಗುಣಲಕ್ಷಣಗಳು ಬದಲಾವಣೆ ಆಗುತ್ತೆ. ಅದನ್ನ ನಾವು ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಅಂತ ಕರಿತೀವಿ. ಇದರಲ್ಲಿ ಮೇಜರ್ ಆಗಿ 4 ಟೈಪ್ಸ್. ಒನ್ ಇಸ್ ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡನಿಂಗ್. ಹಾರ್ಡನಿಂಗ್ ನ ನೀವು ಕ್ವಿಂಚಿಂಗ್ ಅಂತಾನು ಕರಿತೀವಿ. ನೆಕ್ಸ್ಟ್ ಇಸ್ ಟೆಂಪರಿಂಗ್. ಸೊ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಹೀಟ್ ಟ್ರೀಟ್ಮೆಂಟ್. ಸೊ ನಾನು ಆಲ್ರೆಡಿ ಹೇಳಿರುವಂತ ಡಿಫ್ರೆಂಟ್ ಟೈಪ್ಸ್ ಏನಿತ್ತು, 4 ಟೈಪ್ಸ್, ಆ ಟೈಪ್ಸ್ ನ ಮೆಕ್ಯಾನಿಸಮ್ ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಮೊದಲನೇದು ಅನಿಲಿಂಗ್. ಅನಿಲಿಂಗ್ ಅಂತಂದಾಗ ಹೀಟಿಂಗ್ ದ ಮೆಟಲ್ ಫಾರ್ ಸ್ಪೆಸಿಫಿಕ್ ಟೆಂಪರೇಚರ್ ಅಲೌಡ್ ಟು ಕೂಲ್ ಇನ್ ಫರ್ನೇಸ್. ಅನಿಲಿಂಗ್ ಅನ್ನೋದು ಹೀಟ್ ಮಾಡಿ ಮೆಟಲ್ ನ ಫರ್ನೇಸ್ ಅಲ್ಲೇ ಇಟ್ಟು ತಣ್ಣಗ್ ಮಾಡ್ತೀವಿ. ಆಗ ಮಾಡೋದ್ರಿಂದ ಏನಂದ್ರೆ ಗ್ರೇನ್ ಸೈಜ್, ಶೇಪ್, ಇಂಟರ್ನಲ್ ಸ್ಟ್ರೆಸ್, ಇಂಪ್ರೂವ್ ದ ಡಕ್ಟಿಲಿಟಿ ಅಂಡ್ ಮೆಷಿನಬಿಲಿಟಿ, ಈ ಒಂದು ಪ್ರಾಪರ್ಟೀಸ್ ಬದಲಾವಣೆ ಆಗುತ್ತೆ. ನಾರ್ಮಲೈಸಿಂಗ್, ಇಲ್ಲಿ ಕೂಡ ಅಷ್ಟೇ ಮೆಟಲ್ ನ ಹೀಟ್ ಮಾಡ್ತೀವಿ, ಇನ್ನೂ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿ ಹೀಟ್ ಮಾಡಿದ್ಮೇಲೆ ಇಟ್ ಈಸ್ ಕೂಲ್ಡ್ ಇನ್ ನಾರ್ಮಲ್ ಏರ್, ಗಾಳಿಯಲ್ಲಿ ನಾರ್ಮಲ್ ಏರ್ ನಲ್ಲಿ ಅದನ್ನ ತಣ್ಣಗ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಗ್ರೇನ್ ಸೈಜ್ ಮತ್ತೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಇಸ್ ಕ್ವಿಂಚಿಂಗ್. ಕ್ವಿಂಚಿಂಗ್ ಅಂದಾಗ ಏನಾಗುತ್ತೆ, ಮೆಟಲ್ ಮತ್ತೆ ಇನ್ನೂ ಒಂದು ಅಷ್ಟು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿ ಹೀಟ್ ಮಾಡಿದಾಗ ಇಟ್ ಈಸ್ ಕೂಲ್ಡ್ ಇನ್ ಬ್ರೈನ್ ಸೊಲ್ಯೂಷನ್ ಆರ್ ವಾಟರ್ ಆರ್ ಆಯಿಲ್. ಸೊ ಇದನ್ನ ಮೆಟೀರಿಯಲ್ ನ ಹೀಟ್ ಮಾಡಿ ಆಯಿಲ್ ಅಥವಾ ವಾಟರ್ ನಲ್ಲಿ ಡಿಪ್ ಮಾಡ್ತಾರೆ. ಡಿಪ್ ಮಾಡಿದಾಗ ಆಗೋ ಬದಲಾವಣೆಗಳೇನಂದ್ರೆ ಇದರಲ್ಲಿ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಅಂಡ್ ಹಾರ್ಡ್ನೆಸ್. 4ನೇದು ಇಸ್ ಟೆಂಪರಿಂಗ್. ಇಲ್ಲಿ ರೀಹೀಟಿಂಗ್ ದ ಕ್ವಿಂಚಿಂಗ್, ಅಂದ್ರೆ ಇಲ್ಲಿ ಕ್ವಿಂಚಿಂಗ್ ಮಾಡಿರುತ್ತಲ್ವಾ, ಅಂದ್ರೆ ಮೆಟೀರಿಯಲ್ ನ ಹೀಟ್ ಮಾಡಿ ಸೊಲ್ಯೂಷನ್ ಅಲ್ಲಿ ಅಂದ್ರೆ ವಾಟರ್ ಅಥವಾ ಆಯಿಲ್ ಅಲ್ಲಿ ಡಿಪ್ ಮಾಡಿರುವಂತ ಮೆಟಲ್ ಇರುತ್ತಲ್ವಾ, ಅದನ್ನ ಮತ್ತೆ 300 to 400 ಡಿಗ್ರಿ ಹೀಟ್ ಮಾಡಿ ಅಂದ್ರೆ ರೀಹೀಟ್ ಮಾಡಿ ಕ್ವಿಂಚ್ ಮಾಡಿರುವಂತ ಮೆಟಲ್ ಅನ್ನು ಇದನ್ನ ಏರ್ ನಲ್ಲಿ ಇಟ್ಟು ತಣ್ಣಗ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಇಟ್ ಡಿಕ್ರೀಸಸ್ ದಿ ಹಾರ್ಡ್ನೆಸ್, ಇಂಪ್ರೂವ್ ದ ಟಫ್ನೆಸ್, ಮೆಷಿನಬಿಲಿಟಿ ಅಂಡ್ ರೆಡ್ಯೂಸ್ ದಿ ಇಂಟರ್ನಲ್ ಸ್ಟ್ರೆಸ್. Next, very important question is, this is the purpose of heat treatment. ಅಂದ್ರೆ ಉದ್ದೇಶ, ಪರ್ಪಸ್. ಹೀಟ್ ಟ್ರೀಟ್ಮೆಂಟ್ ಮಾಡುವ ಉದ್ದೇಶ ಏನು?
to relieve the internal stress. Metal ಅಲ್ಲಿ ಇರುವಂತ internal stress ನ relieve ಮಾಡಕ್ಕೆ and to soften the metal, improve the hardness, improve the machinability, improve the mechanical properties, refine the grain structure, improve the electrical and magnetic properties, increase the resistance, wear, tear, heat and corrosion. So this is common question asked in every question paper. ಯಾಕಂದ್ರೆ ಮಾಡೋ heat treatment ಅಂದ್ರೆ ಏನು, ಅದರ ಒಂದು purpose, why it is done ಅನ್ನೋದು ತುಂಬಾ important question, basic question. Next important question is distinguish between annealing and normalizing. Annealing and normalizing differences ನೋಡಿ. Metal is heated and left in the furnace. Metal ನ heat ಮಾಡಿ furnace ಅಲ್ಲೇ ಬಿಟ್ಬಿಡ್ತಾರೆ. Normalizing ಅಂದ್ರೆ ಏನಾಗುತ್ತೆ, metal ನ heat ಮಾಡಿ air ಅಲ್ಲಿ cool ಮಾಡ್ತಾರೆ. Annealing is done before machining. Machining ಮುಂಚೆ ಮಾಡ್ತೀವಿ annealing ನ. This is done after forging. ಅಂದ್ರೆ ಇದು forging ಮಾಡೋ ಟೈಮಲ್ಲಿ ಮಾಡುವಂತದ್ದು normalizing. Tensile strength decreases, tensile strength increases. Grain size changed to larger for the internal structure, ಇಲ್ಲಿ smaller for the internal structure. Economically process is costly, economically process is cheap. Why it is costly? Because ಈ ಒಂದು ಮೆಟಲ್ ನ ಹೀಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡಿರ್ತೀವೋ ಅದನ್ನ ಮತ್ತೆ ಫರ್ನೇಸ್ ನ ಮತ್ತೆ ಯೂಸ್ ಮಾಡ್ಕೊಂಡು ಅಲ್ಲೇ ಕೂಲ್ ಮಾಡೋದ್ರಿಂದ ಇಟ್ ಈಸ್ ವೆರಿ ಕಾಸ್ಟ್ಲಿ. ದಿಸ್ ಇಸ್ ಚೀಪ್ ಬಿಕಾಸ್ ಹೀಟ್ ಮಾಡಿದ ತಕ್ಷಣ ಗಾಳಿಯಲ್ಲಿ ನಾರ್ಮಲ್ ಏರ್ ಅಲ್ಲಿ ಇಟ್ಬಿಟ್ಟಾಗ ಏನಾಗುತ್ತೆ, ಫರ್ನೇಸ್ ಮತ್ತೆ ರಿಯೂಸ್ ಆಗೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಚೀಪ್. Next important question is what is solid solution? Explain the different types of solid solution. ಅಥವಾ distinguish between interstitial and substitutional solid solution. ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು. ಒಂದು ಸೊಲ್ಯೂಷನ್ ಆಗ್ಬೇಕು ಅಂತಂದ್ರೆ ಏನ್ ಬೇಕು, ಎರಡು ಐಟಮ್ ಇರಬೇಕು, ಒಂದು ಸಲ್ಯೂಟ್ ಇನ್ನೊಂದು ಸಾಲ್ವೆಂಟ್. A solid solution is a simple solution in the solid states. It has two kinds of atoms like solute and solvent, where solute is minor part, MINOR minor part, and solvent is major part in the solution. Solvent ಅಂತಂದ್ರೆ ಏನಾಗುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಶುಗರ್ ಅಂಡ್ ವಾಟರ್. ವಾಟರ್ ಈಸ್ ಯುವರ್ ಸಾಲ್ವೆಂಟ್, ಮೇಜರ್ ಪಾರ್ಟ್. ಶುಗರ್ ಈಸ್ ಮೈನರ್ ಪಾರ್ಟ್. ಸೊ ಶುಗರ್ 1 ಸ್ಪೂನ್ ತಗೊಂಡ್ರೆ 1 ಗ್ಲಾಸ್ ಆಫ್ ವಾಟರ್ ನ ಸಾಲ್ವೆಂಟ್ ಆಗಿ ತಗೊಂಡಾಗ ಏನಾಗುತ್ತೆ, ಶುಗರ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ 2 types. One is interstitial solid solution, another one is substitutional solid solution. ಸೊ ಇದನ್ನ ಎಕ್ಸ್ಪ್ಲೈನ್ ಅಂತಂದ್ರೆ ಕೂಡ ಹೀಗೆ ಬರೀರಿ, ಇಲ್ಲ ಡಿಫ್ರೆನ್ಸ್ ಅಂತಂದ್ರೆ ಕೂಡ ಹೀಗೆ ಬರೀರಿ. Interstitial solid solution ಅಂತಂದಾಗ ಸಿ, in this process the solute items holes are minor part, solvents are major part. ಸೊ ಇಲ್ಲಿ ಸಲ್ಯೂಟ್ ಮೈನರ್ ಇರುತ್ತೆ, ಸಾಲ್ವೆಂಟ್ ಮೇಜರ್ ಇರುತ್ತೆ. ಇದರಲ್ಲಿ ರಿವರ್ಸ್ ಆಟಮ್ ಇರುತ್ತೆ. ಸಲ್ಯೂಟ್ ಆರ್ ದ ಹೋಲ್ಸ್ ಆರ್ ಮೈನರ್ ಪಾರ್ಟ್, ಇದರಲ್ಲಿ ಹೋಲ್ಸ್ ಆರ್ ಮೈನರ್ ಪಾರ್ಟ್, ಬಟ್ ಸಾಲ್ವೆಂಟ್ಸ್ ಆರ್ ಮೇಜರ್ ಪಾರ್ಟ್ ಇನ್ ದ ಸಲ್ಯೂಷನ್ ವಿತ್ ದಿ ಸೇಮ್ ಸೈಜ್. ಇಲ್ಲಿ ಏನಿರುತ್ತೋ ಇಲ್ಲಿಯೂ ಹಾಗೆ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಸೈಜಸ್ ಆರ್ ಡಿಫರೆಂಟ್, ಇಲ್ಲಿ ಸೈಜಸ್ ಆರ್ ಸೇಮ್. ಎಕ್ಸಾಂಪಲ್ ಇಸ್ ಸ್ಟೀಲ್, ಎಕ್ಸಾಂಪಲ್ ಇಸ್ ಕಾಪರ್. It has hydrogen, carbon, nitrogen, boron as the solute atoms. Steel is the solvent atom. ಇದರಲ್ಲಿ nickel, zinc, brass are the solute atoms. Copper is the solvent atom. ಇಲ್ಲಿ main is steel, ಇಲ್ಲಿ main is copper. All atoms are arranged in randomly in different sizes. See, ಇಲ್ಲಿ ಸಲ್ಯೂಟ್ ತುಂಬಾ ಚಿಕ್ಕದಾಗಿ ಮೈನರ್ ಆಗಿರುತ್ತೆ, ಸಾಲ್ವೆಂಟ್ ದೊಡ್ಡದಾಗಿರುತ್ತೆ. ಇದು randomly arranged. ಇಲ್ಲಿ all atoms are arranged in uniform. ಎಲ್ಲ ಒಂದೇ ಸೈಜ್, ಇಟ್ ಈಸ್ ಸೇಮ್ ಸೈಜ್ ಅಂತ ಹೇಳಿದ್ರಲ್ಲ, ಎಲ್ಲ ಒಂದೇ ಸೈಜ್ ಅಲ್ಲೇ ಇರುತ್ತೆ. ಆಲ್ atoms are arranged in uniform. ಒಂದೇ ಸೈಜ್ ಅಲ್ಲಿ ಒಂದೇ ಶೇಪ್ ಅಲ್ಲಿ ನೋಡಿ ಈಕ್ವಲ್ ಆಗಿ ಯೂನಿಫಾರ್ಮ್ ಆಗಿ ಅರೇಂಜ್ ಆಗಿರುತ್ತೆ. ದಿಸ್ ಇಸ್ ಯುವರ್ ಸಬ್ಸ್ಟಿಟ್ಯೂಷನಲ್. ಸಬ್ಸ್ಟಿಟ್ಯೂಟ್ ಅಂದ್ರೆ ಈಕ್ವಲ್ ಆಗಿ ಸಬ್ಸ್ಟಿಟ್ಯೂಟ್ ಆಗ್ತಾ ಇರುತ್ತೆ. ದಟ್ ಈಸ್ substitution solid solution. Next important question is compare the car bursting and night riding. So car bursting ಅಂದ್ರೆ treating the surface with carbon. ಅಂದ್ರೆ ಯಾವುದೇ ಒಂದು ಮೆಟಲ್ ಸರ್ಫೇಸ್ ಮೇಲೆ ಕಾರ್ಬನ್ ಕೋಟಿಂಗ್ ಹಾಕೋದನ್ನ ಕಾರ್ ಬರ್ಸಿಂಗ್, ಯಾವುದೇ ಒಂದು ಮೆಟಲ್ ಸರ್ಫೇಸ್ ಮೇಲೆ ನೈಟ್ರೋಜನ್ ಕೋಟಿಂಗ್ ಹಾಕೋದನ್ನ ನೈಟ್ ರೈಡಿಂಗ್. The steel is treated with the carbonaceous material like BaCO3. ಸೊ ಕೋಟಿಂಗ್ ಹಾಕ್ಬೇಕು ಅಂತಂದ್ರೆ ಕಾರ್ಬನ್ ಅಂಶ ಇರುವಂತ ಮೆಟೀರಿಯಲ್ ಬೇಕು, ದಟ್ ಈಸ್ BaCO3. ಇಲ್ಲಿ ಕೋಟಿಂಗ್ ಹಾಕ್ಬೇಕು ಅಂತಂದಾಗ ನೈಟ್ರೋಜನ್ ಅಂಶ ಇರುವಂತದ್ದು, ನೈಟ್ರೋಜನ್ ಅಂಶ ಇರೋದು NH3 ಅದು ಇರಬೇಕು. ಸ್ಟೀಲ್ ಈಸ್ ಕ್ವಿಂಚ್ ಡೈರೆಕ್ಟ್ಲಿ ಇನ್ ಆಯಿಲ್ ಅಟ್ ಹೈ ಟೆಂಪರೇಚರ್. ಇಲ್ಲಿ ಏನಾಗ್ತಾ ಇದೆ, ಮೆಟಲ್ ಅಂದ್ರೆ ಸ್ಟೀಲ್ ಏನಾಗ್ತಾ ಇದೆ, ಹೀಟ್ ಮಾಡಿ ಆಯಿಲ್ ಅಲ್ಲಿ ಕ್ವಿಂಚ್ ಮಾಡ್ತಾ ಇದ್ದೀವಿ.
Steel does not quench directly in oil. ಇದು heated at 900 to 950 degrees centigrade into 400 to 550 degrees centigrade. But ಇಲ್ಲಿ high temperature ಇರುತ್ತೆ, ಇಲ್ಲಿ low temperature ಇರುತ್ತೆ. It does not quench directly, it is quenched directly. This process has the case depth of 0.8 to 1 mm. This process has the case depth of 0.8. Surface hardness is 62 to 64 HRC. Surface hardness is 67 HRC. ತುಂಬಾ ಸಿಂಪಲ್ ಪಾಯಿಂಟ್ಸ್ ಇದೆ. ಇದರಲ್ಲಿ ಏನಿದೆಯೋ ಇದರಲ್ಲಿ ಅದಿರೋದಿಲ್ಲ. ನೋಡ್ಕೊಂಡು ಕಂಪೇರ್ ಮಾಡ್ಕೊಳ್ಳಿ. ವೆರಿ ಈಸಿ ಟು ಸ್ಕೋರ್. ಹಾರ್ಡನಿಂಗ್. ಸೊ ಈ ಹಾರ್ಡನಿಂಗ್ ಟೆಂಪರಿಂಗ್. ಆಲ್ರೆಡಿ ನಿಮ್ಗೆ ಹಾರ್ಡನಿಂಗ್ ಅಂದ್ರೆ ಏನು ಅಂತ ಹೇಳಿದೀನಿ. ಇಲ್ಲಿ ಕೂಡ ಸಿಂಪಲ್ ಪಾಯಿಂಟ್ಸ್ ನ ಇಟ್ಟಿದ್ದೀನಿ. ಸೊ ಹಾರ್ಡನಿಂಗ್ ಅಂತಂದ್ರೇನು? ಹಾರ್ಡನಿಂಗ್ ಇಸ್ ಆಲ್ಸೋ ಕಾಲ್ಡ್ as ಕ್ವೆಂಚಿಂಗ್. ಮೆಟಲ್ ನ ಹೀಟ್ ಮಾಡಿ ಬ್ರೈನ್ ಸೊಲ್ಯೂಷನ್ ಅಂದ್ರೆ ವಾಟರ್ ಅಥವಾ ಆಯಿಲ್ ಅಲ್ಲಿ ತಣ್ಣಗ್ ಮಾಡ್ತೀವಿ. ಟೆಂಪರಿಂಗ್ ಅಂತಂದ್ರೆ ಆಲ್ರೆಡಿ ಹಾರ್ಡನಿಂಗ್ ಮಾಡಿರುವಂತದನ್ನ ಮತ್ತೆ ರೀಹೀಟ್ ಮಾಡಿ ಏರ್ ಅಲ್ಲಿ ಕೂಲ್ ಮಾಡ್ತೀವಿ. ಇದರಲ್ಲಿ ಇಂಟರ್ನಲ್ ಸ್ಟ್ರೆಸಸ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಇದರಲ್ಲಿ ರೆಡ್ಯೂಸ್ ಮಾಡ್ತೀವಿ. ಪ್ರೊಡ್ಯೂಸ್ ಅಂದ್ರೆ ಉತ್ಪಾದಿಸೋದು, ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡುವಂಥದ್ದು. ಇನ್ಕ್ರೀಸಸ್ ದಿ ಹಾರ್ಡ್ನೆಸ್ ಅಂಡ್ ಬ್ರಿಟಲ್ನೆಸ್. ಇಲ್ಲಿ ಡಿಕ್ರೀಸಸ್ ದಿ ಹಾರ್ಡ್ನೆಸ್, ಇಂಪ್ರೂವ್ ದ ಟಫ್ನೆಸ್. ಮೆಟಲ್ ಕೂಲ್ಸ್ ಇನ್ ಆಯಿಲ್ ಅಂಡ್ ವಾಟರ್, ಮೆಟಲ್ ಕೂಲ್ ಇನ್ ಏರ್. ತುಂಬಾ ಸಿಂಪಲ್ ಆನ್ಸರ್ಸ್ ಇದೆ, ಈಸಿ ಟು ರಿಮೆಂಬರ್. ನೆಕ್ಸ್ಟ್ ಕ್ವೆಶನ್ ಇಸ್ explain the case hardening with example. Case hardening andre it is also one of the heat treatment process used to increase the hardness and wear resistance and outer layer of the metal object. ಕೇಸ್ ಹಾರ್ಡನಿಂಗ್ ಅಂದ್ರೇನೆ ನಿಮ್ಗೆ ಗೊತ್ತಿದೆ, ಮೆಟಲ್ ನ ಹೀಟ್ ಮಾಡಿ ಆಯಿಲ್ ಅಥವಾ ವಾಟರ್ ಸೊಲ್ಯೂಷನ್ ಅಲ್ಲಿ ಕೂಲ್ ಮಾಡೋದನ್ನ ನಾವು ಹಾರ್ಡನಿಂಗ್ ಅಂತ ಕರಿತೀವಿ. ಕೇಸ್ ಹಾರ್ಡನಿಂಗ್ ಅಂತಂದಾಗ ದಿಸ್ ಇಸ್ ಎಕ್ಸ್ಟ್ರಾ ಸ್ಪೆಷಲ್ ಟ್ರೀಟ್ಮೆಂಟ್ ಹ್ಯಾಸ್ ಟೇಕನ್ ಟು ಇನ್ಕ್ರೀಸ್ ದ ಹಾರ್ಡ್ನೆಸ್ ಅಂಡ್ ವೇರ್ ರೆಸಿಸ್ಟೆನ್ಸ್. ವೇರ್ ಅಂತಂದ್ರೆ ಸವಿಯುವಂತದ್ದು, ಸವಿದೀರ ತಡೆಗಟ್ಟುವಂತ ಒಂದು ಲೇಯರ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಮತ್ತೊಂದ್ಸರಿ ಹಾರ್ಡನಿಂಗ್ ನ ಮಾಡ್ತೀವಿ. ದೇರ್ ಆರ್ ಅಂದ್ರೆ ಜಸ್ಟ್ ಕೋಟಿಂಗ್ ನ ಒಂದು ಥಿನ್ ಲೇಯರ್ ಆಫ್ ಕೋಟಿಂಗ್ ನ ಡೆವಲಪ್ ಮಾಡೋದಕ್ಕೆ ಮಾಡ್ತೀವಿ. ಎಕ್ಸಾಂಪಲ್ ಇಸ್ there are different types is carbazine, nitriding, cyaniding and carbon nitriding. Example, let us take a steel metal with carbazine method. Carbazine ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆ ಮೆಟಲ್ ಮೇಲೆ ಕಾರ್ಬನ್ ನ ಡೆಪಾಸಿಟ್ ಮಾಡೋದು. It involves treating the surface with carbon. ಕಾರ್ಬನ್ ನ ಟ್ರೀಟ್ ಮಾಡ್ಬೇಕಂತಂದ್ರೆ ಬೇಕಾಗಿರೋ ಮೆಟೀರಿಯಲ್ BaCO3. ಒಂದು ಕಂಟೈನರ್ ಅಲ್ಲಿ then the container is heated at high temperature. ಆ ಕಂಟೈನರ್ ನ 900 to 950 degree centigrade ಗೆ ಹೀಟ್ ಮಾಡ್ತೀವಿ. The carbon atoms with the carbon rich material diffuses and deposits on the steel. ಸೊ ಆ ಟೆಂಪರೇಚರ್ ಅದು ಕರಗಿ ಏನಾಗುತ್ತೆ, ನಾವು ಡಿಪ್ ಮಾಡಿರುವಂತ ಒಂದು ಸ್ಟೀಲ್ ಮೆಟಲ್ ಗೆ ಅದು ಡೆಪಾಸಿಟ್ ಆಗುತ್ತೆ. ಅಂಡ್ ಡೆಪಾಸಿಟ್ ಆದ್ಮೇಲೆ ಇದನ್ನ ಆಯಿಲ್ ಅಲ್ಲಿ ಅಥವಾ ವಾಟರ್ ಅಲ್ಲಿ ನಾವು ಕೂಲ್ ಮಾಡ್ತೀವಿ. ಫೈನಲಿ ದ ಸರ್ಫೇಸ್ ಕಾಸಸ್ ದ ಹಾರ್ಡನಿಂಗ್. ಸೊ ಏನಾಗುತ್ತೆ, ಒಂದು ಮೆಟೀರಿಯಲ್ ಮೇಲೆ ಇನ್ನೊಂದು ಕೋಟಿಂಗ್ ಹಾಕಿದಾಗ ಏನಾಗುತ್ತೆ, ಗಟ್ಟಿ ಆಗೋ ತರ ಹಾರ್ಡನಿಂಗ್ ಆಗುತ್ತೆ. ಫರ್ದರ್ ರೀಹೀಟಿಂಗ್ ಫಾರ್ ದ ಸ್ಪೆಸಿಫಿಕ್ ಟೆಂಪರೇಚರ್ ಅಂಡ್ ಕೂಲಿಂಗ್ ಇಟ್ ಇನ್ ಏರ್. ಅಂದ್ರೆ ಇದನ್ನ ಮತ್ತೆ ರೀಹೀಟಿಂಗ್ ಮಾಡ್ತಾ ಇದ್ದೇನೆ ಅಂತಂದಾಗ, ಸೊ ಲೈಕ್ ಟೆಂಪರಿಂಗ್ ಪ್ರಾಸೆಸ್. ಮತ್ತೆ ಆಲ್ರೆಡಿ ಕ್ವೆಂಚಿಂಗ್ ಮಾಡಿರುವಂತದನ್ನ ಮತ್ತೆ ರೀಹೀಟ್ ಮಾಡಿ ಏರ್ ಅಲ್ಲಿ ಕೂಲ್ ಮಾಡ್ತಾ ಇದ್ದೇನೆ, ಲೈಕ್ ಟೆಂಪರಿಂಗ್ ಪ್ರಾಸೆಸ್. ದಿಸ್ ರಿಸಲ್ಟ್ ದ ಸ್ಟೀಲ್ ಕಾಂಪೋನೆಂಟ್ ವಿತ್ ಹಾರ್ಡ್ ಅಂಡ್ ವೇರ್ ರೆಸಿಸ್ಟೆನ್ಸ್ ಫಾರ್ ದಿ ಟಫರ್ ಅಂಡ್ ಮೋರ್ ಡಕ್ಟೈಲ್. ಸೊ ಈ ರೀತಿ ಮೆಟಲ್ ನ ಪ್ರಾಸೆಸ್ ನ ಮಾಡೋದನ್ನ ಏನಂತ ಕರಿತೀವಿ, ಕೇಸ್ ಹಾರ್ಡನಿಂಗ್ ಅಂತ ಕರಿತೀವಿ. ಫೈನಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಡ್ನೆಸ್ ನ ಇನ್ಕ್ರೀಸ್ ಮಾಡಬಹುದು, ವೇರ್ ರೆಸಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡಬಹುದು. List is the purpose of case hardening. Case hardening ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, improve the wear resistance, improve the hardness, improve the strength, improve the impact resistance, improve the toughness, improves the durability. ಯಾಕೆಂತಂದ್ರೆ ಸವಿಯಲ್ಲ ಅಂತಂದಾಗ ಲೈಫ್ ಜಾಸ್ತಿ ಇರುತ್ತೆ, ಹಾರ್ಡ್ ಇದೆ ಅಂತಂದಾಗ ಸ್ಟ್ರೆಂತ್ ಇರುತ್ತೆ, ರೆಸಿಸ್ಟೆನ್ಸ್ ಅಂದ್ರೆ ಅಲ್ಲಿ ಏನೇ ಒಂದು ಲೋಡ್ ಕೊಟ್ಟರು ಕೂಡ ನಮ್ಗೆ ವಿಥ್ಸ್ಟ್ಯಾಂಡ್ ಆಗೋ ಕೆಪಾಸಿಟಿ ಇರುತ್ತೆ. ಸೊ ಇಟ್ ಇಸ್ ವೆರಿ ಟಫ್ನೆಸ್. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬಳಸ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೇರಿಯಸ್ ಐಟಮ್ಸ್ ಲೈಕ್ ಗೇರ್ಸ್, ಕ್ಯಾಮ್ ಶಾಫ್ಟ್ಸ್, ಬೇರಿಂಗ್ಸ್, ಫೈರ್ ಆರ್ಮ್ಸ್ ಟು ಇಂಪ್ರೂವ್ ದ ಡ್ಯೂರಬಿಲಿಟಿ ಅಂಡ್ ಪರ್ಫಾರ್ಮೆನ್ಸ್. ಎಕ್ಸಾಂಪಲ್ ಇಸ್ ಗೇರು ಒಂದ್ಸರಿ ಹಾಕಿದೀವಿ ಅಂದ್ರೆ ಒಂದು 10 years 15 years ಇರಬೇಕು, ಅದು ಸವಿದೀರ ಇರಬೇಕು. ಸೊ ಸವಿದೀರ ಇರಬೇಕು ಅಂತಂದ್ರೆ ಏನಾಗುತ್ತೆ, ಅದು ಹಾರ್ಡ್ನೆಸ್ ಜಾಸ್ತಿ ಇರಬೇಕು. ಸೊ ಹಾರ್ಡ್ನೆಸ್ ಮತ್ತೆ ವೇರ್ ರೆಸಿಸ್ಟೆನ್ಸ್ ಇರಬೇಕು, ಮತ್ತೆ ಲೈಫ್ ಡ್ಯೂರಬಿಲಿಟಿ ಜಾಸ್ತಿ ಬರಬೇಕು ಅನ್ನೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಫಾರ್ ದಿ ಕೇಸ್ ಹಾರ್ಡನಿಂಗ್ process. Next question, cutting the edges for drill and saw slowly, accurately, reheated for quenching suggest the suitable heat treatment process. ಇದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ಈ ರೀತಿ ಕೇಳಿದ್ದಾರೆ, ಏನು, ಯಾವುದೇ ಒಂದು ಎಡ್ಜಸ್ ಆಫ್ ಡ್ರಿಲ್ or saw are slowly, accurately reheated and quenched.
ಸಜೆಸ್ಟ್ ದ ಸೂಟಬಲ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್. ಇಲ್ಲಿ ಕ್ವಿಂಚ್ ಅಂತ ಹೇಳಿದ ತಕ್ಷಣನೇ ನೀವು ಹಾರ್ಡನಿಂಗ್ ಪ್ರಾಸೆಸ್ ನ ಜ್ಞಾಪಿಸ್ಕೋಬೇಕಾಗುತ್ತೆ. ಕ್ವಿಂಚಿಂಗ್ ಅಂತಂದ್ರೆ ಏನು? ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಹಾರ್ಡನಿಂಗ್. ಸೊ ಹಾರ್ಡನಿಂಗ್ ಪ್ರಾಸೆಸ್ ಬಗ್ಗೆ ನೀವು ಬರೆದು ಅದನ್ನ ಮಾಡೋದ್ರಿಂದ ಆಗುವಂತ ಉದ್ದೇಶ ಏನು ಅಂತ ಇಲ್ಲಿ ಬರಿಬೇಕು. ಕ್ವಶನ್ ನಂಬರ್ 3 ಮತ್ತೆ ಕ್ವಶನ್ ನಂಬರ್ 4 ಅಂದ್ರೆ ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಆಮೇಲೆ ಹಾರ್ಡನಿಂಗ್ ಪ್ರಾಸೆಸ್ ನೀವು ಬರೆದ್ರು ಆಯ್ತು. ಎಕ್ಸ್ಪ್ಲೈನ್ ಹಾರ್ಡನಿಂಗ್ ಅಂಡ್ ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂಡ್ ಲಿಸ್ಟ್ ದ ಟೈಪ್ಸ್ ಆಫ್ ಹಾರ್ಡನಿಂಗ್. ಇದನ್ನು ಕೂಡ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಅಲ್ಲೇನೆ ನಾನು ಹೇಳಿದೀನಿ. ಕ್ವಶನ್ ನಂಬರ್ 3 ಮತ್ತೆ ಕ್ವಶನ್ ನಂಬರ್ 4 ಅಗೇನ್ ರಿಪೀಟ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಕ್ವಶನ್ ಕೊಟ್ಟು ಅದಕ್ಕೆ ಆನ್ಸರ್ ಎಲ್ಲಿಂದ ರೆಫರ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ.